ಸ್ನೇಹಿತರೆ, ಇಂದು ನಾವು ಮಕರ ರಾಶಿಯವರ ಸಂಪೂರ್ಣ ಜೀವನದ ಕುರಿತು ತಿಳಿದುಕೊಳ್ಳೋಣ. ಮಕರ ರಾಶಿ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ತಪಸ್ಸು, ಹೋರಾಟ ಮತ್ತು ಮೌನವಾಗಿ ಮಾಡುವ ಶ್ರಮದ ಭಾವನೆ ಮನಸ್ಸಿನಲ್ಲಿ ಮೂಡುತ್ತದೆ. ಈ ರಾಶಿಯು ಶನಿ ಗ್ರಹದ ಅಧಿಪತ್ಯದಲ್ಲಿದೆ. ಅಂದರೆ ಇದು ಕರ್ಮ, ನ್ಯಾಯ ಮತ್ತು ಸಹನೆಯ ಪ್ರತೀಕವಾಗಿದೆ. ಯಾರ ಜನ್ಮ ಕುಂಡಲಿಯಲ್ಲಿ ಮಕರ ರಾಶಿ ಚಂದ್ರ, ಲಗ್ನ ಅಥವಾ ಸೂರ್ಯದಲ್ಲಿ ಇರುವುದೋ ಅವರ ಜೀವನ ಎಂದಿಗೂ ಸರಳವಾಗಿರುವುದಿಲ್ಲ. ಅವರು ಯಾವಾಗಲೂ ಕಂಟೆಗಳಿರುವ ದಾರಿಯಲ್ಲೇ ನಡೆಯುತ್ತಾರೆ. ಆದರೆ ಇವರಿಗೆ ಗುರಿ ಸಿಕ್ಕಾಗ ಅದು ಇತರರಿಗಿಂತ ಹೆಚ್ಚು ಎತ್ತರದಲ್ಲಿರುತ್ತದೆ ಮತ್ತು ಶಾಶ್ವತವಾಗಿಯೂ ಇರುತ್ತದೆ. ಇವರ ಜೀವನವು ತಡವಾಗಿ ಅರಿಯುವ ಹೂವಿನಂತೆ ಇರುತ್ತದೆ. ಆದರೆ ಆ ಹೂವಿನ ಸುಗಂಧವು ಅಷ್ಟು ಗಾಢವಾಗಿರುತ್ತದೆ. ಅದು ದೀರ್ಘಕಾಲದವರೆಗೆ ಉಳಿಯುತ್ತದೆ. ಆದರೆ ಆ ಸುಗಂಧವನ್ನು ತಲುಪುವ ಮುನ್ನ ಇವರಿಗೆ ಹಲವಾರು ಬಾರಿ ಮುರಿಯುವುದು, ಬಾಗುವುದು ಮತ್ತು ಚೂರು ಚೂರಾಗುವುದು ಅನಿವಾರ್ಯವಾಗುತ್ತದೆ. ಈ ಮುರಿತವು ಅವರ ಜೀವನದಲ್ಲಿ ಒಂದೇ ಬಾರಿ ಆಗುವುದಿಲ್ಲ. ಬದಲಾಗಿ ಬೇರೆ ಬೇರೆಯ ಹಂತಗಳಲ್ಲಿ ಪ್ರತಿ ವಯಸ್ಸಿನಲ್ಲಿಯೂ ಪುನಃ ಪುನಃ ಎದುರಾಗುತ್ತದೆ. ಜೀವನವು ಇವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಸಾಮಾನ್ಯ ಜನರು ಅನುಭವಿಸದ, ಕಲಿಯದ ಪಾಠಗಳನ್ನು ಕಲಿಸುತ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವಾಗ ನಾವು ಮಕರ ರಾಶಿಯವರ ಜೀವನದ ಆ ವಯಸ್ಸಿನ ಹಂತಗಳನ್ನು ತಿಳಿದುಕೊಳ್ಳೋಣ. ಯಾವುದು ಇವರನ್ನು ಜೀವನದ ಕಹಿ ಸತ್ಯಗಳ ಎದುರು ನಿಲ್ಲಿಸುತ್ತದೆ ಎಂದು. ಇದೇ ಕಹಿ ಅನುಭವಗಳಿಂದ ಇವರು ಬಹಳ ವಿಷಯಗಳನ್ನು ಕಲಿಯುತ್ತಾರೆ ಮತ್ತು ಆ ಪಾಠಗಳು ಇವರನ್ನು ಇನ್ನಷ್ಟು ಗಟ್ಟಿಯಾಗಿ ರೂಪಿಸುತ್ತವೆ. ಆದರೆ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಮತ್ತು ನಿಮ್ಮ ಕುಟುಂಬದವರು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೂ ಸದಾ ಇರಬೇಕು ಎಂದು ನೀವು ಬಯಸಿದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಮಕರ ರಾಶಿಯವರ ಜೀವನದ ಮೊದಲನೇ ಸತ್ಯ ಏನೆಂದರೆ, ಮಕರ ರಾಶಿಯವರಿಗೆ ಬಾಲ್ಯದ 5 ರಿಂದ 12 ವರ್ಷಗಳವರೆಗಿನ ಅವಧಿ ಮಗುವಿನ ಮಮತೆಗಿಂತ ಜವಾಬ್ದಾರಿಯ ಕಾಲವಾಗಿರುತ್ತದೆ. ಇತರ ಮಕ್ಕಳಿಗೆ ಈ ವಯಸ್ಸು ಆಟಪಾಠ, ಮೋಜು ಮಸ್ತಿ ಮಾಡುವ ಸಮಯವಾಗಿದ್ದರೆ, ಮಕರ ರಾಶಿಯ ಮಕ್ಕಳಿಗೆ ಇದು ಅಸುರಕ್ಷತೆ, ಒತ್ತಡ ಮತ್ತು ಕುಟುಂಬದ ಅಸ್ಥಿರತೆಯನ್ನು ತಂದುಕೊಡುತ್ತದೆ. ಅನೇಕ ಬಾರಿ ತಂದೆ ಅಥವಾ ತಾಯಿಯ ಆರೋಗ್ಯ ಸಮಸ್ಯೆ, ಆರ್ಥಿಕ ತೊಂದರೆ ಅಥವಾ ಕುಟುಂಬದ ಕಲಹದ ಕಾರಣದಿಂದ ಇವರು ತಮ್ಮ ವಯಸ್ಸಿಗಿಂತ ಮುಂಚೆಯೇ ಎಲ್ಲವನ್ನೂ ನೋಡಿಕೊಳ್ಳುವರು ಆಗಿಬಿಡುತ್ತಾರೆ. ಇವರು ಇತರ ಮಕ್ಕಳಂತೆ ನಗುವುದಿಲ್ಲ. ಬದಲಿಗೆ ಪ್ರತಿದಿನ ನಾನು ಏನು ಮಾಡಬೇಕು, ಇದನ್ನೆಲ್ಲ ಹೇಗೆ ಬದಲಿಸಬೇಕು ಎಂಬ ಆಲೋಚನೆಯಲ್ಲೇ ಕಳೆಯುತ್ತಾರೆ. ಮಕರ ರಾಶಿಯವರ ಜೀವನದ ಎರಡನೇ ಕಹಿ ಸತ್ಯ ಏನೆಂದರೆ, 13 ರಿಂದ 18 ವರ್ಷದ ವಯಸ್ಸು. ಇತರರು ಈ ವಯಸ್ಸಿನಲ್ಲಿ ಯೌವನದ ಬಾಗಿಲಲ್ಲಿ ಕಾಲಿಟ್ಟುಕೊಂಡು ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಾರೆ. ಆದರೆ ಮಕರ ರಾಶಿಯವರು ಅನೇಕರಲ್ಲಿ ಆತ್ಮವಿಶ್ವಾಸದ ಹೋರಾಟ ನಡೆಸುತ್ತಿರುತ್ತಾರೆ. ಈ ವಯಸ್ಸಿನಲ್ಲಿ ಅವರಿಗೆ ಮತ್ತೆ ಮತ್ತೆ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಾನು ಇತರರಿಗಿಂತ ಭಿನ್ನ ಎಂಬ ಭಾವನೆ ಉಂಟಾಗುತ್ತದೆ. ಶಾಲೆ ಅಥವಾ ಕಾಲೇಜಿನಲ್ಲಿ ತಮ್ಮನ್ನು ಸಾಬೀತುಪಡಿಸಿಕೊಳ್ಳುವ ಓಟ, ಸ್ನೇಹಿತರಲ್ಲಿ ಪ್ರೀತಿಯನ್ನು ಹುಡುಕುವ ಹಂಬಲ ಮತ್ತು ಮನೆಯಲ್ಲಿ ತಮ್ಮ ಆಲೋಚನೆಗಳಿಗೆ ಸ್ಥಾನ ಮಾಡಿಕೊಡುವ ಪ್ರಯತ್ನ, ಇವೆಲ್ಲವೂ ಇವರನ್ನು ಒಳಗೆ ಒಳಗೆ ಮುರಿಯುತ್ತವೆ. ಇದೇ ಆ ವಯಸ್ಸು. ಇವರು ಮೊದಲ ಬಾರಿಗೆ ವಿಫಲತೆ ಮತ್ತು ಏಕಾಂತದ ರುಚಿ ಅನುಭವಿಸುವ ಸಮಯ. ಮಕರ ರಾಶಿಯವರ ಜೀವನದ ಮೂರನೇ ಕಹಿ ಸತ್ಯ ಏನೆಂದರೆ, 19 ರಿಂದ 24 ವರ್ಷದ ಅವಧಿ ಜೀವನದ ಅತ್ಯಂತ ಗೊಂದಲದ ಸಮಯ. ಮಕರ ರಾಶಿಯವರ ಜೀವನದಲ್ಲಿ ಈ ವಯಸ್ಸು ಒಳಗಿನ ಕ್ರಾಂತಿ ಸಂಭವಿಸುವ ಕಾಲವೆಂದು ಹೇಳಬಹುದು. ಇತರರು ಈ ಹಂತದಲ್ಲಿ ಕಾಲೇಜಿನ ಮೋಜು, ಹೊಸ ಸಂಬಂಧಗಳು, ವೃತ್ತಿ ಜೀವನದ ಕನಸುಗಳು ಮತ್ತು ಸ್ವಾತಂತ್ರ್ಯದ ರುಚಿಯನ್ನು ಅನುಭವಿಸುತ್ತಾರೆ. ಆದರೆ ಮಕರ ರಾಶಿಯವರು ಈ ಸಮಯದಲ್ಲಿ ಹಾರುವುದಿಲ್ಲ, ಬದಲಿಗೆ ನೆಲದ ಮೇಲೆಯೇ ಹೋರಾಡುತ್ತಾರೆ. ಏಕೆಂದರೆ ಇವರಿಗೆ ಇದು ಕನಸುಗಳ ಕಾಲವಲ್ಲ, ಬದಲಿಗೆ ಪರೀಕ್ಷೆಯ ಕಾಲ. ಈ ವಯಸ್ಸಿನಲ್ಲಿ ಶನಿ ಗ್ರಹದ ಪ್ರಭಾವ ಅತ್ಯಂತ ಬಲವಾಗಿರುತ್ತದೆ. ಜನ್ಮ ಕುಂಡಲಿಯಲ್ಲಿ ಶನಿ 6ನೇ, 8ನೇ ಅಥವಾ
12ನೇ ಭಾವದಲ್ಲಿ ಸಂಚಾರ ಮಾಡುತ್ತಿದ್ದರೆ ಅಥವಾ ಅಶುಭ ದಶೆಗಳು ಸಾಗುತ್ತಿದ್ದರೆ ಮಕರ ರಾಶಿಯವರು ಈ ಅವಧಿಯಲ್ಲಿ ಮತ್ತೆ ಮತ್ತೆ ವಿಫಲತೆಗಳನ್ನು ಅನುಭವಿಸುತ್ತಾರೆ. ಕೆಲವರಿಗೆ ಶಿಕ್ಷಣದಲ್ಲಿ ಅಡಚಣೆ, ಕೆಲವರಿಗೆ ಕೋರ್ಸ್ ಬದಲಾಯಿಸುವ ಪರಿಸ್ಥಿತಿ, ಇನ್ನು ಕೆಲವರಿಗೆ ಕೆಲಸಗಳಲ್ಲಿ ನಿರಾಕರಣೆ, ಇವೆಲ್ಲವೂ ನಿರಂತರವಾಗಿ ಇವರ ಜೀವನದಲ್ಲಿ ಎದುರಾಗುತ್ತವೆ. ಇದರಿಂದ ಆತ್ಮವಿಶ್ವಾಸವು ಮತ್ತೆ ಮತ್ತೆ ಕುಸಿಯುತ್ತದೆ. ಹಲವಾರು ಬಾರಿ ನಾನು ಯಾವುದಕ್ಕೂ ತಕ್ಕವನಲ್ಲವೋ ಎಂಬ ಅನುಮಾನ ಕಾಡುವುದು ಮಾತ್ರವಲ್ಲದೆ ಈ ವಯಸ್ಸಿನಲ್ಲಿ ಮಕರ ರಾಶಿಯವರು ಸಂಬಂಧಗಳಲ್ಲಿಯೂ ಅಸಮಾಧಾನ ಅನುಭವಿಸುತ್ತಾರೆ. ಇವರಿಗೆ ಯಾರಾದರೂ ಇಷ್ಟವಾಗಬಹುದು, ಆದರೆ ಅದನ್ನು ಅವರಿಗೆ ಹೇಳಲು ಧೈರ್ಯ ಇರುವುದಿಲ್ಲ. ಹೃದಯದಲ್ಲಿ ತುಂಬಾ ವಿಚಾರಗಳು ನಡೆಯುತ್ತವೆ, ಆದರೆ ನಾಲಿಗೆ ಮೌನವಾಗಿರುತ್ತದೆ. ಧೈರ್ಯವನ್ನು ತಂದುಕೊಳ್ಳುವಷ್ಟರಲ್ಲಿ ಎದುರಾಳಿ ಮುಂದಕ್ಕೆ ಸಾಗಿರುತ್ತಾನೆ. ಮಕರ ರಾಶಿಯವರ ಜೀವನದ 4ನೇ ಕಹಿ ಸತ್ಯ ಏನೆಂದರೆ 25ರಿಂದ 29 ವರ್ಷದ ಅವಧಿ. ಇದು ಮಕರ ರಾಶಿಯವರ ಜೀವನದಲ್ಲಿ ಶನಿ ಗ್ರಹದ ನಿಜವಾದ ಪರೀಕ್ಷೆ ನಡೆಯುವ ಸಮಯ. ಈ ಹಂತದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಇದ್ದರೂ ಹೋರಾಟವು ತನ್ನ ಶಿಖರಕ್ಕೆ ತಲುಪುತ್ತದೆ. ಇತರರು ಮದುವೆಯಾಗುತ್ತಾ ಮನೆ ಮಾಡುತ್ತಾರೆ, ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳುತ್ತಿರುವಾಗ ಮಕರ ರಾಶಿಯವರು ತಮ್ಮ ಅಸ್ತಿತ್ವ ಮತ್ತು ದಾರಿಯನ್ನು ಹುಡುಕುತ್ತಲೇ ಇರುತ್ತಾರೆ. ವಿಶೇಷವಾಗಿ 21ರಿಂದ 28 ವರ್ಷದವರೆಗೂ ಇವರ ಪ್ರೇಮ ಜೀವನದಲ್ಲಿ ಅತ್ಯಂತ ಸವಾಲುಗಳು ಎದುರಾಗುತ್ತವೆ. ಈ ಅವಧಿಯಲ್ಲಿ ಇವರ ಕುಂಡಲಿಯಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹವು ಅಶುಭ ಸ್ಥಿತಿಯಲ್ಲಿ ಇದ್ದರೆ ಕಷ್ಟಗಳು ಇನ್ನೂ ಹೆಚ್ಚುತ್ತವೆ. ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ ಇದ್ದರೂ, 6ನೇ ಅಥವಾ 8ನೇ ಭಾವದಲ್ಲಿ ಕುಳಿತಿದ್ದರು ಅಥವಾ ಕೇತು ಗ್ರಹದ ಪ್ರಭಾವದಿಂದ ಬಳಲುತ್ತಿದ್ದರು ಇವರಿಗೆ ಪ್ರೇಮದಲ್ಲಿ ವಂಚನೆ, ಬ್ರೇಕಪ್ ಅಥವಾ ಭಾವನಾತ್ಮಕ ಅಂತರದ ಅನುಭವವಾಗುತ್ತದೆ. ಕೆಲವೊಮ್ಮೆ ಇವರು ಏಕಪಕ್ಷೀಯ ಪ್ರೇಮದಲ್ಲಿಯೂ ಸಿಕ್ಕಾಕಿಕೊಂಡು ವರ್ಷಗಳವರೆಗೆ ಹೇಳದೆ ಹೃದಯದಲ್ಲಿ ನೋವನ್ನು ಹೊತ್ತು ಬದುಕುತ್ತಾರೆ. ಇದೀಗ ಇವರಿಗೆ ನಿರ್ಧಾರ ಮಾಡಬೇಕಾಗುತ್ತದೆ, ನನ್ನ ದಾರಿ ಯಾವುದು. ಇದೇ ಸಮಯದಲ್ಲಿ ಇವರಿಗೆ ನಿಜವಾದ ಜೀವನದ ಅನುಭವ ಸಿಗುತ್ತದೆ. ವಂಚನೆ, ಅಶಾಂತಿ, ಆರ್ಥಿಕ ಸಂಕಷ್ಟ ಮತ್ತು ಆತ್ಮವಿಶ್ವಾಸದ ಅತ್ಯಂತ ಕಠಿಣ ಪರೀಕ್ಷೆ. ಮಕರ ರಾಶಿಯವರ ಜೀವನದ 5ನೇ ಕಹಿ ಸತ್ಯ ಏನೆಂದರೆ ಮಕರ ರಾಶಿಯವರಿಗೆ ಮೊದಲ ಬಾರಿಗೆ ಆರ್ಥಿಕ ಹೊಡೆತ ಸಾಮಾನ್ಯವಾಗಿ 23ರಿಂದ 27 ವರ್ಷದ ಅವಧಿಯಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಶನಿ ಗ್ರಹದ ದಯೆ, ಸಾಡೆ ಸಾತಿ ಅಥವಾ ಶನಿಯ ಚತುರ್ಥ, ಅಷ್ಟಮ ಅಥವಾ ದ್ವಾದಶ ಭಾವದ ಸಂಚಾರವು ನಡೆಯುತ್ತಿದ್ದರೆ ಇವರ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗುತ್ತವೆ. ಈ ಹಂತದಲ್ಲಿ ವೃತ್ತಿ ಜೀವನದ ಆರಂಭವು ನಿಧಾನವಾಗುತ್ತದೆ. ಉದ್ಯೋಗದಲ್ಲಿ ಅಸ್ಥಿರತೆ ಎದುರಾಗುತ್ತದೆ. ಆದಾಯ ಕಡಿಮೆಯಾಗಿದ್ದರೂ ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ. ಇದರಿಂದ ಮಕರ ರಾಶಿಯವರು ಆರ್ಥಿಕ ಒತ್ತಡವನ್ನು ತೀವ್ರವಾಗಿ ಅನುಭವಿಸುತ್ತಾರೆ. ಮಕರ ರಾಶಿಯವರ ಜೀವನದ 6ನೇ ಕಹಿ ಸತ್ಯ ಏನೆಂದರೆ 30ರಿಂದ 36 ವರ್ಷದ ಅವಧಿ ಮಕರ ರಾಶಿಯವರಿಗೆ ನಿರ್ಣಾಯಕ ಕಾಲ. ಇದೇ ಸಮಯದಲ್ಲಿ ಶನಿ ಗ್ರಹದ ಹಿಂತಿರುಗುವಿಕೆ ಕೂಡ ಬರುತ್ತದೆ. ಈ ಹಂತದಲ್ಲಿ ಮನೆ, ಮದುವೆ, ಮಕ್ಕಳ ಜವಾಬ್ದಾರಿ, ಸಾಲ ಅಥವಾ ಜಮೀನಿನ ಕುರಿತಾದ ವೆಚ್ಚಗಳು ಅಚಾನಕ್ ಆಗಿ ಹೆಚ್ಚಾಗುತ್ತವೆ. ಅನೇಕ ಬಾರಿ ವ್ಯಕ್ತಿ ಸಾಲದ ಬಾಧೆಯಲ್ಲಿ ಸಿಕ್ಕಾಕಿಕೊಳ್ಳುತ್ತಾನೆ. ಇದಕ್ಕೆ ಮುಖ್ಯ ಕಾರಣ ಶನಿ ಗ್ರಹದ ಪ್ರಭಾವ. ವಿಶೇಷವಾಗಿ ಶನಿ ನೀಚ ಸ್ಥಾನದಲ್ಲಿ, ವಕ್ರ ಸ್ಥಿತಿಯಲ್ಲಿ ಅಥವಾ ಅಶುಭ ಗ್ರಹಗಳ ಸಂಯೋಗದಲ್ಲಿ ಇದ್ದರೆ ತೊಂದರೆಗಳು ಹೆಚ್ಚಾಗುತ್ತವೆ. ಜೊತೆಗೆ ರಾಹು ದ್ವಿತೀಯ, ಪಂಚಮ ಅಥವಾ ಅಷ್ಟಮ ಭಾವದಲ್ಲಿ ಕುಳಿತಿದ್ದರೆ ವಂಚನೆ, ತಪ್ಪು ಹೂಡಿಕೆ ಅಥವಾ ಸಿಕ್ಕಾಕಿಕೊಂಡ ಹಣದ ಪರಿಸ್ಥಿತಿಗಳು ಸಹ ಎದುರಾಗುತ್ತವೆ. ಮಕರ ರಾಶಿಯವರ ಜೀವನದ 7ನೇ ಕಹಿ ಸತ್ಯ ಏನೆಂದರೆ 30 ವರ್ಷಗಳ ನಂತರ ಮಕರ ರಾಶಿಯವರ ಪ್ರೇಮ ಜೀವನದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಆದರೆ ಆ ವೇಳೆಗೆ ಇವರ ಹೃದಯವು ಹಲವಾರು ಬಾರಿ ಮುರಿದು ಹೋಗಿರುತ್ತದೆ. ಜನ್ಮ ಕುಂಡಲಿಯಲ್ಲಿ ಶುಕ್ರ, ಚಂದ್ರ ಮತ್ತು ಪಂಚಮ ಭಾವ ಬಲವಾಗಿದ್ದರೆ ಇವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಆತ್ಮೀಯ ಮತ್ತು ಗಾಢವಾದ ಪ್ರೀತಿಯ ಬಾಂಧವ್ಯವನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಈ ಗ್ರಹಗಳು ಅಶುಭವಾಗಿದ್ದರೆ ಮದುವೆಯಾದ ನಂತರವೂ ಭಾವನಾತ್ಮಕ ಅಂತರ ಉಳಿಯಬಹುದು.
ಹಿಂದಿನ 10 ವರ್ಷಗಳಲ್ಲಿ ತಮ್ಮನ್ನು ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ರೂಪಿಸಿಕೊಂಡಿದ್ದರೆ ಈಗ ನಿಧಾನವಾಗಿ ವಿಷಯಗಳು ಸ್ಥಿರವಾಗಲು ಪ್ರಾರಂಭಿಸುತ್ತವೆ. ಆದರೆ ಅನೇಕ ಮಕರ ರಾಶಿಯವರು ಇನ್ನು ಮಾನಸಿಕ ಹೋರಾಟದಲ್ಲೇ ಇರುತ್ತಾರೆ. ಈ ಹಂತದಲ್ಲಿ ಹಳೆಯ ತಪ್ಪುಗಳು ಮರುಕಳಿಸುತ್ತವೆ, ಹಳೆಯ ಸಂಬಂಧಗಳು ಮತ್ತೆ ಎದುರಾಗುತ್ತವೆ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಪರಿಸ್ಥಿತಿ ಬರುತ್ತದೆ. ಆದರೆ ಜೊತೆಗೆ ಭಯವೂ ಉಂಟಾಗುತ್ತದೆ. ಜೀವನವೇ ಇವರಿಗೆ ಹೇಳುವಂತೆ ಆಗುತ್ತದೆ, ಈಗ ಅಥವಾ ಎಂದಿಗೂ ಅಲ್ಲ ಎಂದು. ಮಕರ ರಾಶಿಯವರ ಜೀವನದ 8ನೇ ಕಹಿ ಸತ್ಯ ಏನೆಂದರೆ 37ರಿಂದ 42 ವರ್ಷದ ಅವಧಿ ಮಕರ ರಾಶಿಯವರಿಗೆ ಒಂದು ರೀತಿಯ ಆಧ್ಯಾತ್ಮಿಕ ತಿರುವು. ಇದುವರೆಗೆ ನಡೆದ ಹೋರಾಟವು ಸರಿಯಾದ ದಾರಿಯಲ್ಲಿ ಸಾಗಿದ್ದರೆ ಇದೇ ಹಂತದಿಂದ ಸ್ಥಿರ ಯಶಸ್ಸಿನ ಮೆಟ್ಟಿಲು ಏರಲು ಪ್ರಾರಂಭವಾಗುತ್ತದೆ. ಆದರೆ ಜೀವನದಲ್ಲಿ ಯಾವುದಾದರೂ ದೊಡ್ಡ ತಪ್ಪು ಉಳಿದು ಬಿಟ್ಟಿದ್ದರೆ ಅದೇ ಈ ಸಮಯದಲ್ಲಿ ದೊಡ್ಡ ಪಾಠವಾಗಿ ಎದುರಾಗುತ್ತದೆ. ಉದಾಹರಣೆಗೆ ವಿಚ್ಛೇದನ, ಆರ್ಥಿಕ ವಂಚನೆ, ಆರೋಗ್ಯದ ಹಾನಿ ಅಥವಾ ಶಾಶ್ವತ ಸಂಬಂಧಗಳ ಕಳೆತ. ಶನಿ ಈ ವಯಸ್ಸಿನಲ್ಲಿ ಯಾರನ್ನು ಬಿಟ್ಟು ಕೊಡುವುದಿಲ್ಲ. ಶನಿ ನಿಮಗೆ ಎತ್ತರವನ್ನು ನೀಡುತ್ತದೆ ಅಥವಾ ದೊಡ್ಡ ಪಾಠ ಕಲಿಸಿ ಮತ್ತೆ ನೆಲದ ಮೇಲೆ ಇಳಿಸುತ್ತದೆ. ಮಕರ ರಾಶಿಯವರ ಜೀವನದ 9ನೇ ಕಹಿ ಸತ್ಯ ಏನೆಂದರೆ 43ರಿಂದ 49 ವರ್ಷದ ಅವಧಿ. ಈ ಹಂತದಲ್ಲಿ ಮಕರ ರಾಶಿಯವರು ತಮ್ಮ ಅನುಭವದ ಬಲದಿಂದ ವಿಭಿನ್ನವಾದ ಗುರುತುಗಳನ್ನು ನಿರ್ಮಿಸಲು ಆರಂಭಿಸುತ್ತಾರೆ. ಹೊರಗೆ ನೋಡಲು ಈ ವಯಸ್ಸು ಸ್ಥಿರತೆ ಹೊಂದಿದಂತೆಯೇ ಕಾಣುತ್ತದೆ, ಆದರೆ ಒಳಗೆ ಒಂದು ಆಳವಾದ ಅಶಾಂತಿ ಮತ್ತು ಅಸಮಾಧಾನ ಇರುತ್ತದೆ. ಈ ಸಮಯದಲ್ಲಿ ಮಾನಸಿಕ ಒತ್ತಡ, ಮಕ್ಕಳ ಜವಾಬ್ದಾರಿ, ದಾಂಪತ್ಯ ಜೀವನದ ದಣಿವು ಮತ್ತು ಸಮಾಜದಲ್ಲಿ ತನ್ನ ಸ್ಥಾನವನ್ನು ಕುರಿತು ಸಂಶಯ ಇವೆಲ್ಲವೂ ಬಲವಾಗಿ ಎದುರಾಗುತ್ತವೆ. ಕುಂಡಲಿಯಲ್ಲಿ ಚಂದ್ರ, ಬುಧ ಅಥವಾ ಗುರು ಈ ವಯಸ್ಸಿನಲ್ಲಿ ಅಷ್ಟಮ, ದ್ವಾದಶ ಅಥವಾ ಷಷ್ಠ ಭಾವದಲ್ಲಿ ಸಕ್ರಿಯವಾಗಿದ್ದರೆ ವ್ಯಕ್ತಿ ಮಾನಸಿಕ ದಣಿವು, ಏಕಾಂತ ಅಥವಾ ಗುರುತಿನ ಸಂಕಷ್ಟವನ್ನು ಅನುಭವಿಸುತ್ತಾನೆ. ಅನೇಕ ಮಕರ ರಾಶಿಯವರ ಜೀವನದಲ್ಲಿ ಈ ಹಂತದಲ್ಲಿ ವಿರಾಮ ಅಂದರೆ ರಿಟೈರ್ಮೆಂಟ್ಗೆ ತಯಾರಿ, ಮಕ್ಕಳು ಪ್ರತ್ಯೇಕವಾಗುವುದು, ಪತಿ ಪತ್ನಿಯ ನಡುವೆ ಮಾತುಕತೆಯ ಕೊರತೆ ಅಥವಾ ಆರೋಗ್ಯ ಕುಸಿತದ ಆರಂಭ ಕಂಡುಬರುತ್ತದೆ. ಕೆಲವರು ಈ ಹೊತ್ತಿಗೆ ಹೊತ್ತಿರುವ ಜವಾಬ್ದಾರಿಗಳಿಂದ ಅಷ್ಟೊಂದು ದಣಿದಿರುತ್ತಾರೆ. ಅವರಿಗೆ ತಮ್ಮ ಸ್ವಂತ ಆಸೆಗಳ ನೆನಪು ಇರುವುದೇ ಇಲ್ಲ. ಮಕರ ರಾಶಿಯವರ ಜೀವನದ 10ನೇ ಕಹಿ ಸತ್ಯ ಏನೆಂದರೆ 50ರಿಂದ 60 ವರ್ಷದ ಅವಧಿ. ಈ ಹಂತದಲ್ಲಿ ಜೀವನವು ಹೊರಗೆ ನೋಡಲು ಸ್ಥಿರವಾಗಿದ್ದರೂ ದೇಹ ನಿಧಾನವಾಗಿ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಶನಿ ಗ್ರಹದ ಅನುಗ್ರಹ ಒಳ್ಳೆಯದಾಗಿದ್ದರೆ ಈ ಸಮಯದಲ್ಲಿ ಮಕರ ರಾಶಿಯವರು ಆಧ್ಯಾತ್ಮ, ಸಮಾಜ ಸೇವೆ ಅಥವಾ ಮಾರ್ಗದರ್ಶನದ ಪಾತ್ರವನ್ನು ವಹಿಸುತ್ತಾರೆ. ಕುಟುಂಬದ ದೃಷ್ಟಿಯಿಂದ ನೋಡಿದರೆ ಇದು ಮಕ್ಕಳ ನಿರ್ಧಾರಗಳನ್ನು ಒಪ್ಪಿಕೊಳ್ಳುವ, ಜೀವನ ಸಂಗಾತಿಯ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ತಮ್ಮನ್ನು ಸ್ವಲ್ಪ ಹಿಂಬದಿಗೆ ಸರಿಸುವ ಸಮಯ. ಆದರೆ ಮಕರ ರಾಶಿಯವರು ಎಂದಿಗೂ ತಮ್ಮ ಭಾವನೆಗಳನ್ನು ಹೊರಹಾಕುವುದಿಲ್ಲ, ದೂರು ಕೊಡುವುದಿಲ್ಲ, ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡೇ ಹೋಗುತ್ತಾರೆ. ಈ ವಯಸ್ಸಿನಲ್ಲಿ ಹಲವಾರು ಬಾರಿ ಮಕ್ಕಳ ನಿರೀಕ್ಷೆಗಳು ಪೂರ್ತಿಯಾಗುವುದಿಲ್ಲ, ಸಂಗಾತಿಯೊಂದಿಗೆ ಹಳೆಯದಾದಂತಹ ನಂಟು ಉಳಿಯುವುದಿಲ್ಲ ಮತ್ತು ಸ್ನೇಹಿತರು ತಮ್ಮ ತಮ್ಮ ಲೋಕದಲ್ಲಿ ತೊಡಗಿಬಿಡುತ್ತಾರೆ. ಆಗ ಈ ಮೌನ ಯುಗದಲ್ಲಿ ಮಕರ ರಾಶಿಯವರು ಒಬ್ಬರೇ ಕುಳಿತು ತಮ್ಮೊಳಗೆ ತಮ್ಮನ್ನೇ ಅರಿಯಲು ಪ್ರಯತ್ನಿಸುತ್ತಾರೆ. ಬಹುಶಃ ಇದೇ ಮೊದಲ ಬಾರಿಗೆ ಅವರು ನಿಜವಾಗಿ ನಾನು ಯಾರು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಮಕರ ರಾಶಿಯವರ ಜೀವನದ 11ನೇ ಕಹಿ ಸತ್ಯ ಏನೆಂದರೆ ಮಕರ ರಾಶಿಯವರ ಜೀವನದಲ್ಲಿ 60 ವರ್ಷದ ನಂತರ ಅವಧಿ ಒಂದು ಮೌನ ಯಾನದಂತೆ ಇರುತ್ತದೆ. ಇಲ್ಲಿ ಹೊರಗಿನ ಶಬ್ದ ಕಡಿಮೆಯಾಗಿದ್ದರೂ ಒಳಗೆ ಹಿಂದೆಂದೂ ಕೇಳದಂತಹ ಆಂತರಿಕ ಧ್ವನಿ ಮೂಡಲು ಪ್ರಾರಂಭಿಸುತ್ತದೆ. ಸಮಾಜದ ದೃಷ್ಟಿಯಲ್ಲಿ ಈ ವಯಸ್ಸು ಮುದುರ್ನಿಯ ಎಂದು ಕರೆಯಲ್ಪಡುತ್ತದೆ. ಆದರೆ ಮಕರ ರಾಶಿಯವರು ಈ ಹಂತದಲ್ಲಿಯೂ ತಮ್ಮನ್ನು ಅಪೂರ್ಣ ಎಂದು ಭಾವಿಸುವುದಿಲ್ಲ, ಏಕೆಂದರೆ ಇವರ ನಿಜವಾದ ಪ್ರಯಾಣವು ಈಗಷ್ಟೇ ಆರಂಭವಾಗುತ್ತದೆ. ಈ ಹೊತ್ತಿಗೆ ಅವರು ಲೋಕದ ಎಲ್ಲಾ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ
ಮಕ್ಕಳನ್ನು ಸ್ಥಾಪಿಸಿದ್ದಾರೆ, ಮನೆ ಕಟ್ಟಿದ್ದಾರೆ ಮತ್ತು ಸಮಾಜದಲ್ಲಿ ತಮ್ಮ ಗುರುತನ್ನು ನಿರ್ಮಿಸಿದ್ದಾರೆ. ಇದೀಗ ಅವರ ಆತ್ಮ ನಿಧಾನವಾಗಿ ಉಸಿರಾಡಲು ಪ್ರಾರಂಭಿಸುತ್ತದೆ. ಇಂದಿನವರೆಗೆ ಇವರು ಜೀವನವೆಲ್ಲ ಇತರರಿಗಾಗಿ ಕಳೆದಿದ್ದರು, ಆದರೆ ಈಗ ಮೊದಲ ಬಾರಿಗೆ ತಮಗಾಗಿಯೇ ಬಾಳಲು ಬಯಸುತ್ತಾರೆ. ಸ್ನೇಹಿತರೆ, ಈಗ ನಾವು ಮಕರ ರಾಶಿಯವರಿಗೆ ಶುಭಫಲ ನೀಡುವ ಪರಿಹಾರಗಳು ಯಾವ್ಯಾವು ಎಂಬುದನ್ನು ತಿಳಿಯೋಣ. ಮಕರ ರಾಶಿಯ ಸ್ವಾಮಿ ಶನಿ ಗ್ರಹ. ಶನಿಯ ದೃಷ್ಟಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಬೀಳುತ್ತದೆ. ಆದ್ದರಿಂದ ಮೊದಲ ಮತ್ತು ಮುಖ್ಯ ಪರಿಹಾರವೆಂದರೆ ಶನಿಯನ್ನು ಪ್ರಸನ್ನಗೊಳಿಸುವುದು. ಶನಿವಾರದಂದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ, ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಓಂ ಶನೇಶ್ವರಾಯ ನಮಃ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಜಪಿಸಬೇಕು. ಸಾಧ್ಯವಾದರೆ ಶನಿವಾರದಂದು ಕಪ್ಪು ಬಟ್ಟೆ ಧರಿಸಿ ಹಾಗೂ ಬಡವರು ಅಥವಾ ಅಂಗವಿಕಲರಿಗೆ ಚಪ್ಪಲಿ, ಕಂಬಳಿ, ಎಳ್ಳು ಮತ್ತು ಎಣ್ಣೆಯನ್ನು ದಾನ ಮಾಡಬೇಕು. ಈ ಪರಿಹಾರಗಳು ಜೀವನದಲ್ಲಿ ಎದುರಾಗುವ ಅದೃಶ್ಯ ಅಡಚಣೆಗಳನ್ನು ಹಾಗೂ ಪುನಃ ಎದುರಾಗುವ ವಿಫಲತೆಗಳನ್ನು ನಿಧಾನವಾಗಿ ನಿವಾರಣೆ ಮಾಡುತ್ತವೆ. ಮಕರ ರಾಶಿಯವರಿಗೆ ಹೆಚ್ಚಾಗಿ ಮಾನಸಿಕ ಒತ್ತಡ, ಏಕಾಂತ ಮತ್ತು ಭಾವನಾತ್ಮಕ ಅಂತರದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದಕ್ಕಾಗಿ ಚಂದ್ರನನ್ನು ಬಲಪಡಿಸುವುದು ಅತ್ಯಂತ ಅಗತ್ಯ. ಸೋಮವಾರದಂದು ಬೆಳ್ಳಿಯ ಲೋಟದಲ್ಲಿ ಕಚ್ಚಾ ಹಾಲು ಅಂದರೆ ಹಸಿ ಹಾಲು ಮತ್ತು ನೀರನ್ನು ಸೇರಿಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು. ರಾತ್ರಿ ಚಂದ್ರನನ್ನು ನೋಡಿ ಓಂ ಸೋಮಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಬೇಕು. ತಾಯಿಯೊಂದಿಗೆ ಸಂಭಾಷಣೆಯನ್ನು ಹೆಚ್ಚಿಸಬೇಕು. ಅವರಿಗೆ ಬಿಳಿ ಬಟ್ಟೆ ಅಥವಾ ಸಿಹಿ ತಿನಿಸುಗಳನ್ನು ಸಮರ್ಪಿಸಬೇಕು. ಇದರಿಂದ ಚಂದ್ರನು ಶುಭ ಫಲ ನೀಡಲು ಪ್ರಾರಂಭಿಸುತ್ತಾನೆ ಮತ್ತು ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಮಕ್ಕಳ ಸಂಬಂಧಿತ ಚಿಂತೆ, ಮಕ್ಕಳು ಮಾತು ಕೇಳದಿರುವುದು ಅಥವಾ ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬವಾಗುತ್ತಿರುವ ಪರಿಸ್ಥಿತಿಯಲ್ಲಿ ಪಂಚಮ ಭಾವ ಮತ್ತು ಗುರುಗ್ರಹದ ಪರಿಹಾರಗಳನ್ನು ಮಾಡಬೇಕು. ಗುರುವಾರದಂದು ಹಳದಿ ಬಟ್ಟೆ ಧರಿಸುವುದು, ಬಾಳೆ ಮರಕ್ಕೆ ಪೂಜೆ ಮಾಡುವುದು ಮತ್ತು ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭಕರ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ, ಪುಸ್ತಕಗಳು, ಪೆನ್ನುಗಳು ಇತ್ಯಾದಿ ದಾನ ಮಾಡುವುದರಿಂದ ಗುರುಗ್ರಹ ಬಲಗೊಳ್ಳುತ್ತದೆ. ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವುದು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಅಗತ್ಯ. ಇದರಿಂದ ಗ್ರಹಗಳು ಮಾತ್ರ ಬಲಗೊಳ್ಳುವುದಲ್ಲದೆ ಭಾವನಾತ್ಮಕ ಸಂಬಂಧಗಳು ಇನ್ನಷ್ಟು ಗಾಢವಾಗುತ್ತವೆ. ಮಕರ ರಾಶಿಯವರಿಗೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಕಹಿತನ, ಪ್ರೀತಿಯಲ್ಲಿ ವಿಫಲತೆ ಅಥವಾ ವೈವಾಹಿಕ ಜೀವನದಲ್ಲಿ ದೂರ ಉಂಟಾಗುವ ಸಮಸ್ಯೆಗಳು ಎದುರಾಗುತ್ತವೆ. ಇದಕ್ಕಾಗಿ ಶುಕ್ರ ಗ್ರಹವನ್ನು ಸಮತೋಲನಗೊಳಿಸುವುದು ಅತ್ಯಂತ ಅಗತ್ಯ. ಶುಕ್ರವಾರದಂದು ಬಿಳಿ ಬಟ್ಟೆಯನ್ನು ಧರಿಸಿ ಸುಗಂಧಿತ ಇತ್ರವನ್ನು ಅರ್ಪಿಸಿ ಮತ್ತು ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭಕರ. ಹಸುವಿಗೆ ಹುಲ್ಲು ನೀಡುವುದು ಹಾಗೂ ಮಹಿಳೆಯರಿಗೆ ಬಿಳಿ ಸಿಹಿ ಅಂದರೆ ಪಾಯಸ, ಖೀರ್ ಅಥವಾ ಬಿಳಿ ಮಿಠಾಯಿ ನೀಡುವುದರಿಂದ ಶುಕ್ರಗ್ರಹ ಬಲ ಪಡೆದು ಜೀವನದಲ್ಲಿ ಸೌಂದರ್ಯ, ಪ್ರೀತಿ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಇದರಿಂದ ಸಂಬಂಧಗಳು ಸುಧಾರಿಸುತ್ತವೆ. ಮಕರ ರಾಶಿಗೆ ರಾಹು ಮತ್ತು ಕೇತುಗಳ ಪ್ರಭಾವ ಕೂಡ ಬಹಳ ಗಾಢವಾಗಿರುತ್ತದೆ. ವಿಶೇಷವಾಗಿ ಜೀವನದಲ್ಲಿ ಮತ್ತೆ ಮತ್ತೆ ಬರುವ ಮೋಸ, ಗೊಂದಲ, ಕೋರ್ಟ್ ಕಚೇರಿ ಸಮಸ್ಯೆಗಳು ಅಥವಾ ಕಾರಣವಿಲ್ಲದೆ ಮಾನಸಿಕ ಒತ್ತಡ ಕಂಡುಬಂದರೆ ಮಂಗಳವಾರ ಅಥವಾ ಶನಿವಾರದಂದು ರಾಹು ಕೇತು ಶಾಂತಿಗಾಗಿ ತೆಂಗಿನಕಾಯಿಯಲ್ಲಿ ಕಾಲಭೈರವ ಅಥವಾ ದೇವಿಯ ಚಿತ್ರವನ್ನು ಇಟ್ಟು ನದಿಯಲ್ಲಿ ಹರಿಸುವುದು ಅತ್ಯಂತ ಫಲಪ್ರದ. ಓಂ ರಾಮ ರಾವೇ ನಮಃ ಮತ್ತು ಓಂ ಕೇತುವೆ ನಮಃ ಮಂತ್ರಗಳನ್ನು ಜಪಿಸುವುದರಿಂದ ರಾಹು ಕೇತು ಸಂಬಂಧಿತ ಅಡಚಣೆಗಳಿಂದ ಮುಕ್ತಿ ದೊರೆಯುತ್ತದೆ. ಸಾಧ್ಯವಾದರೆ ರಾಹು ಕಾಲದಲ್ಲಿ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ 12ರಿಂದ 1:30 ಒಳಗೆ ಧ್ಯಾನ ಮಾಡುವುದು ಉತ್ತಮ. ಇದರಿಂದ ಅದೃಶ್ಯ ಸಂಕಟಗಳು, ಅಸ್ಪಷ್ಟ ಭಯಗಳು ಹಾಗೂ ಅಪ್ರತೀಕ್ಷಿತ ತೊಂದರೆಗಳು ನಿವಾರಣೆಯಾಗುತ್ತವೆ. ಜೀವನದಲ್ಲಿ ಆಧ್ಯಾತ್ಮಿಕತೆ, ಆಂತರಿಕ ಶಾಂತಿ ಅಥವಾ ಆತ್ಮಬೋಧದ ಕೊರತೆ ಅನುಭವವಾಗುತ್ತಿದ್ದರೆ ಶಿವ ಸಾಧನೆ ಮಕರ ರಾಶಿಯವರಿಗೆ ಬಹಳ ಅತ್ಯುತ್ತಮ. ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು.
ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ರುದ್ರಾಭಿಷೇಕ ಮಾಡುವುದು ಅಥವಾ ಶಿವ ಮಂದಿರದಲ್ಲಿ ಮೌನದಿಂದ ಕುಳಿತು ಧ್ಯಾನಿಸುವುದು ಅತ್ಯಂತ ಫಲಪ್ರದವಾಗಿರುತ್ತದೆ. ಶನಿ ಮತ್ತು ಶಿವನ ನಡುವಿನ ಸಂಬಂಧವು ಅತ್ಯಂತ ಗಾಢವಾದದ್ದು. ಶಿವನ ಉಪಾಸನೆ ಮಾಡುವುದರಿಂದ ಮಕರ ರಾಶಿಯವರ ಜೀವನದಲ್ಲಿ ತಪಸ್ಸು, ತ್ಯಾಗ ಮತ್ತು ತೇಜಸ್ಸಿನ ಸಮತೋಲನ ಸುಂದರವಾಗಿ ರೂಪುಗೊಳ್ಳುತ್ತದೆ. ಮಕರ ರಾಶಿಯ ಅಧಿಪತಿ ಗ್ರಹ ಶನಿ. ಆದ್ದರಿಂದ ಇವರಿಗೆ ಸಾಮಾನ್ಯವಾಗಿ ನೀಲಮಣಿ ಧರಿಸಲು ಸಲಹೆ ನೀಡಲಾಗುತ್ತದೆ. ಆದರೆ ಅದು ಕೇವಲ ಕುಂಡಲಿಯ ದೃಢೀಕರಣದ ನಂತರವೇ ಧರಿಸಬೇಕು. ಏಕೆಂದರೆ ನೀಲಮಣಿ ಅನುಕೂಲಕರವಾಗಿದ್ದರೆ ಅದು ವ್ಯಕ್ತಿಗೆ ಶನಿ ಗ್ರಹದ ವಿಶೇಷ ಕೃಪೆ ನೀಡುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಧೈರ್ಯ ಮತ್ತು ವೇಗವಾದ ಪ್ರಗತಿಯನ್ನು ದೊರೆಯುತ್ತದೆ. ಈ ನೀಲಮಣಿಯನ್ನು ಶನಿವಾರದಂದು ಮಧ್ಯಮ ಬೆರಳಿಗೆ ಬೆಳ್ಳಿ ಅಥವಾ ಪಂಚಧಾತುವಿನಲ್ಲಿ ಶುದ್ಧ ಮಂತ್ರಗಳೊಂದಿಗೆ ಧರಿಸಬೇಕು. ಮಕರ ರಾಶಿಯವರಿಗೆ ಬೆಳ್ಳಿ ಮತ್ತು ಕಬ್ಬಿಣ ಕಾಂಸೆ ಧರಿಸುವುದು ಶುಭಕರ. ಬೆಳ್ಳಿಯು ಮಾನಸಿಕ ಶಾಂತಿ, ಚಂದ್ರನ ಬಲ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಹಾಯಕವಾಗುತ್ತದೆ. ಮತ್ತೊಂದು ಕಡೆ ಕಾಂಸೆ ದೇಹದ ಅಗ್ನಿ ಶಕ್ತಿಯನ್ನು ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರು ಬೆಳ್ಳಿಯ ಚೈನ್, ಕಬ್ಬಿಣದ ಉಂಗುರ ಅಥವಾ ತಾವೀಜ್ ಧರಿಸಬಹುದು. ಇದರಿಂದ ಅವರ ಮನಸ್ಸು ಸಮಾಧಾನವಾಗುತ್ತದೆ ಮತ್ತು ಶನಿಯ ಪ್ರಭಾವದಿಂದ ಸಂಭವಿಸುವ ಅಡಚಣೆಗಳು ಕಡಿಮೆಯಾಗುತ್ತವೆ. ಮಕರ ರಾಶಿಯವರು ಗಾಢ ನೀಲಿ, ನೇರಳೆ ಹಸಿರು ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಈ ಬಣ್ಣಗಳು ಶನಿ ಗ್ರಹದ ಕೃಪೆಯನ್ನು ಹೆಚ್ಚಿಸುತ್ತವೆ ಮತ್ತು ಆತ್ಮವಿಶ್ವಾಸ ಮತ್ತು ನಾಯಕತ್ವ ಶಕ್ತಿಯನ್ನು ಬಲಪಡಿಸುತ್ತವೆ. ಆದರೆ ವಿಶೇಷವಾಗಿ ಶನಿವಾರದಂದು ಕಪ್ಪು ಬಣ್ಣವನ್ನು ಹೆಚ್ಚು ಬಳಸಬಾರದು. ಇಲ್ಲವಾದರೆ ಶನಿಯ ಕಠೋರತೆ ಹೆಚ್ಚು ಪ್ರಭಾವ ಬೀರುವ ಸಂಭವವಿದೆ. ಮಕರ ರಾಶಿಯವರು ದಿನಪೂರ್ತಿ ವ್ಯಸ್ತರಾಗಿದ್ದು ಹೆಚ್ಚಾಗಿ ಒತ್ತಡದಲ್ಲಿ ಇರುತ್ತಾರೆ. ಈ ಸಂದರ್ಭದಲ್ಲಿ ಚಂದನ, ಜಟ, ಮಾನಸಿ ಅಥವಾ ಗುಲಾಬಿ ಹೂವಿನ ಸುಗಂಧ ಅಥವಾ ಧೂಪವನ್ನು ಬಳಸಬಹುದು. ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಚಂದ್ರನ ಬಲವನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರ ಜೀವನದಲ್ಲಿ ಗಂಭೀರತೆ, ಶಿಸ್ತಿನ ಅನುಸರಣೆ ಮತ್ತು ಕರ್ಮದ ಪ್ರಾಮುಖ್ಯತೆ ಇವರ ವ್ಯಕ್ತಿತ್ವದ ಅಸಲಿ ಗುರುತಾಗಿವೆ. ರುದ್ರಾಕ್ಷದ ಬಗ್ಗೆ ಹೇಳುವುದಾದರೆ ಅದು ಕೇವಲ ಮಾಲೆಯಲ್ಲ, ಶಿವನ ಶಕ್ತಿಯ ಸಂಕೇತವಾಗಿದೆ. ಮಕರ ರಾಶಿಯವರಿಗೆ ಮೊದಲು 7 ಮುಖದ ರುದ್ರಾಕ್ಷವನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ. ಏಕೆಂದರೆ ಇದಕ್ಕೆ ಶನಿ ಗ್ರಹದ ನೇರ ಸಂಬಂಧವಿದೆ. 7 ಮುಖಿ ರುದ್ರಾಕ್ಷವನ್ನು ಧರಿಸುವುದರಿಂದ ವ್ಯಕ್ತಿಗೆ ಆರ್ಥಿಕ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ತೀರ್ಮಾನ ಮಾಡುವ ಶಕ್ತಿ ದೊರೆಯುತ್ತದೆ. ಜೊತೆಗೆ ಜೀವನದಲ್ಲಿ ಮತ್ತೆ ಉದ್ಭವವಾಗುವ ಅಡಚಣೆಗಳು, ವಿಳಂಬಗಳು ಮತ್ತು ವಿಫಲತೆಗಳು ದೂರವಾಗುತ್ತವೆ. ಈ ರುದ್ರಾಕ್ಷವನ್ನು ಶನಿವಾರದಂದು ಪಂಚಧಾತು ಅಥವಾ ಬೆಳ್ಳಿಯ ಸರಪಳಿಯಲ್ಲಿ ಧರಿಸುವುದು ಬಹಳ ಉತ್ತಮ. ಧರಿಸುವ ಮೊದಲು ಓಂ ಹಂ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ರುದ್ರಾಕ್ಷವು ಸಂಪೂರ್ಣವಾಗಿ ಜಾಗೃತವಾಗುತ್ತದೆ. ರುದ್ರಾಕ್ಷವನ್ನು ಧರಿಸುವ ಮೊದಲು ಅದನ್ನು ಗಂಗಾಜಲ ಮತ್ತು ಹಾಲಿನಿಂದ ಶುದ್ಧಗೊಳಿಸಬೇಕು. ನಂತರ ಶಾಂತ ಮನಸ್ಸಿನಿಂದ ಓಂ ನಮಃ ಶಿವಾಯ ಅಥವಾ ಓಂ ಹಂ ನಮಃ ಮಂತ್ರವನ್ನು ಜಪಿಸುತ್ತಾ ಧರಿಸಬೇಕು. ಧರಿಸುವಾಗ ಮನಸ್ಸಿನಲ್ಲಿ ಯಾವುದೇ ಲಾಭದ ಆಸೆ ಅಥವಾ ಪ್ರದರ್ಶನದ ಭಾವನೆ ಇರಬಾರದು. ಬದಲಾಗಿ ಭಕ್ತನಂತೆ ಆಪ್ತ ನಂಬಿಕೆಯೊಂದಿಗೆ ಅದನ್ನು ಅಂಗೀಕರಿಸಬೇಕು. ಈ ಭಕ್ತಿ ನಿಧಾನವಾಗಿ ವ್ಯಕ್ತಿಯ ಜೀವನವನ್ನು ಬದಲಿಸುತ್ತಲೇ ಹೋಗುತ್ತದೆ. ಶನಿಯ ಕೃಪೆ ಜೀವನದಲ್ಲಿ ಇದ್ದರೆ ಮಕರ ರಾಶಿಯವರು ರಾಜಯೋಗವನ್ನು ಕೂಡ ಸಾಧಿಸಬಹುದು. ಆದರೆ ಶನಿ ಕೋಪಗೊಂಡರೆ ಜೀವನದ ಪ್ರತಿಯೊಂದು ಮೆಟ್ಟಿಲು ಮುಳ್ಳಿನಿಂದ ತುಂಬಿರುತ್ತದೆ. ಮಕರ ರಾಶಿಯವರಿಗೆ ತುಳಸಿ ಗಿಡವು ಅತ್ಯಂತ ಉಪಯುಕ್ತವಾಗಿದೆ. ಇದು ಕೇವಲ ರಾಹು ಕೇತುಗಳ ಅಶುಭ ಪರಿಣಾಮವನ್ನು ನಿವಾರಣೆ ಮಾಡುವುದಲ್ಲದೆ ಜೀವನದ ಅಶುದ್ಧಿಗಳನ್ನು ದೂರ ಮಾಡಿ ಆಧ್ಯಾತ್ಮಿಕ ಶುದ್ಧತೆ ತರಲು ಸಹ ಸಹಾಯಕವಾಗುತ್ತದೆ. ಕನ್ಯಾ ರಾಶಿಯೂ ಸಹ ಮಕರ ರಾಶಿಯವರಿಗೆ ಅತ್ಯಂತ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಮಿತ್ರತೆ ವಿಷಯಕ್ಕೆ ಬಂದಾಗ ವೃಷಭ, ಕನ್ಯಾ, ವೃಶ್ಚಿಕ ಮತ್ತು ಮಕರ ರಾಶಿಯವರು ಜೀವನದ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ಕೈ ಹಿಂಡದಂತಿರುವ ಸ್ನೇಹಿತರಾಗುತ್ತಾರೆ. ಈ ರೀತಿಯ ಸ್ನೇಹಿತರು ಕೇವಲ ನಗಲು ಅಲ್ಲ, ಬೆಂಬಲ ನೀಡಲು ಹತ್ತಿರವಾಗುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.